ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 269. ಇವತ್ತಿನ ಕತೆ ತಿಮ್ಮಪ್ಪನ ಹುಂಡಿ. ತಿಮ್ಮಪ್ಪ ಎಲ್ಲಿ? ತಿರುಪತಿ ಏಳುಕೊಂಡಲವಾಡ. ನೋಡಿ, ಅಲ್ಲಿಗೆ ಇಡೀ ದಕ್ಷಿಣ ಭಾರತದ ಜನ ಭಕ್ತರು ಅಲ್ಲಿಗೆ ಬಂದು ತಿಮ್ಮಪ್ಪನ ದರ್ಶನ ಮಾಡ್ತಾರೆ. ತಮ್ಮ ಜನ್ಮ ಸಾರ್ಥಕ ಆಯಿತು ಅಂದ್ಕೊಳ್ತಾರೆ. ಏನೇನೋ ಹರಕೆ ಹೊತ್ತಿರ್ತಾರೆ, ಹರಕೆ ತೀರ್ಸೋಕೆ ಹೋಗ್ತಾರೆ. ಮೆಟ್ಲು ಹತ್ಕೊಂಡು ಹೋಗ್ತಾರೆ, ಒಂದೊಂದು ಮೆಟ್ಲಿಗೆ ನಮಸ್ಕಾರ ಮಾಡ್ತಾರೆ, ಅಲ್ಲೊಂದು ನಾಮ ಹೇಳ್ಕೊಂಡು ಹೋಗ್ತಾರೆ. ಕೆಲವರಂತೂ ಬಸ್ದಲ್ಲಿ ಹೋಗ್ತಾರೆ, ಹೆಂಗೋ ಹೋಗ್ತಾರೆ. ಎಷ್ಟೋ ಜನ ನಡ್ಕೊಂಡು ಹೋಗಿ ತಿಮ್ಮಪ್ಪನ ಸೇವೆ ಮಾಡಿ ಬರ್ತಾರೆ. ಒಟ್ಟಿನ ತಲೆ ಬೋಳಿಸ್ಕೊಂಡು ಕೂದಲು ಕೊಟ್ಟು ಬರ್ತಾರೆ, ಏನೇನೋ ಸೇವೆ ಮಾಡಿಸ್ತಾರೆ. ಇದು ಭಕ್ತರು ನಡ್ಕೊಂಡು ಬರ್ತಾ ಇರುವಂಥದ್ದು. ಮತ್ತು ತಿಮ್ಮಪ್ಪನ ಹುಂಡಿನಲ್ಲಿ ದುಡ್ಡು ತೊಗೊಂಡೋಗಿ ಹಾಕ್ತಾರೆ. 10 ರೂಪಾಯಿ ಹಾಕ್ತಾರೆ, 100 ಹಾಕ್ತಾರೆ, 1000 ಹಾಕ್ತಾರೆ, 10,000 ಲಕ್ಷಗಟ್ಟಲೆ ಹಾಕ್ತಾರೆ. ಚಿನ್ನ, ಬಂಗಾರ, ಬೆಳ್ಳಿ ಎಲ್ಲ ಹಾಕ್ತವೆ, ಒಡವೆಗಳನ್ನು ಹಾಕ್ತಾರೆ. ಇದು ಭಕ್ತರು ನೆಡ್ಕೊಂಡು ಬಂದಿರೋದು. ಈ ತಿಮ್ಮಪ್ಪನ ಹುಂಡಿ ಇದೆ ಒಂದು ಕತೆ ನಿಮಗೆ ಹೇಳ್ತಾ ಇರೋದು. ಒಂದು ಊರಿನಲ್ಲಿ ಗೋಪಾಲ್ ಶೆಟ್ರು ಅಂತೇಳಿ ಒಬ್ಬರು ಶೆಟ್ರು ಇದ್ದಾರೆ. ಬಹಳ ದೊಡ್ಡ ವ್ಯಾಪಾರಿ, ಶ್ರೀಮಂತ. ಊರಿನಲ್ಲಿ 10 ಮನೆ ಇದೆ, ಜೊತೆಗೆ 4 ಸಿನಿಮಾ ಟಾಕೀಸು, 4 ಲಾರಿ, ಒಂದಿಷ್ಟು ಕಾರ್ ಬಾಡಿಗೆಗೆ ಬಿಟ್ಟಿದ್ದಾರೆ, 4 ದಿನಸಿ ಮಂಡಿ, ತರಕಾರಿ ಮಂಡಿ, ಬಟ್ಟೆ ಅಂಗಡಿ ಇವೆಲ್ಲ ಇದ್ದಾರೆ. ಮೋಸ ವಂಚನೆ ಇಲ್ಲ, ನ್ಯಾಯವಾಗಿ ದುಡ್ದಂಥವ್ರು. ಅವರು ಸಹಿತ ದೈವ ಭಕ್ತರು. ಹೀಗಿರಬೇಕಾದ್ರೆ ಅವರ ಅಂಗಡಿನಲ್ಲಿ, ಅವ್ರ ಮಂಡಿನಲ್ಲಿ ಗುಂಡಣ್ಣ ಅಂತೇಳಿ ಗುಮಾಸ್ತ. 20 ವರ್ಷ ಕೆಲಸಕ್ಕೆ ಸೇರಿದವನು, 30 ವರ್ಷ ಅಲ್ಲೇ ಕೆಲಸ ಮಾಡ್ತಾ ಇದ್ದವನು ಗುಮಾಸ್ತ ಆಗಿದ್ದಾನೆ, ಇವತ್ತು ಮ್ಯಾನೇಜರ್ ಆಗಿದ್ದಾನೆ. ಗುಂಡಣ್ಣಂಗೆ ಇವತ್ತು 50 ವರ್ಷ. ಶೆಟ್ರೆ ಇವನಿಗೆ ನಿಂತು ಮದುವೆ ಮಾಡಿದ್ರು. ಈಗ ಅವನಿಗೂ ಸಹಿತ ಮೊಮ್ಮಕ್ಕಳಾಗಿದ್ದಾರೆ. ಜೀವನದಲ್ಲಿ ಮಕ್ಕಳೆಲ್ಲ ಉದ್ಯೋಗದಲ್ಲಿದ್ದು ಚೆನ್ನಾಗಿದ್ದಾರೆ. ಆದರೆ ಶೆಟ್ರನ್ನ ಬಿಟ್ಟು ಆಶ್ರಯ ಕೊಟ್ಟವರು ಸಾಹುಕಾರನ ಬಿಟ್ಟು ಹೋಗಲಿಕ್ಕೆ ನಮ್ಮ ಗುಂಡಣ್ಣ ತಯಾರಿಲ್ಲ. ಒಂದಿನ ನಮ್ಮ ಗುಂಡಣ್ಣ ಬಂದವನು ಶೆಟ್ರ ಕೈ ಮುಗ್ದ, ಸಾಹುಕಾರ್ರೆ, ನನ್ನನ್ನು ಇದುವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ದೀರಿ, ಆದರೆ ನನಗೀಗ 15 ದಿನ ರಜಾ ಕೊಡಿ ದಯವಿಟ್ಟು ಅಂತ. ಶೆಟ್ರು ನಕ್ಕ ಬಿಟ್ರು. ಅಲ್ಲೋ ಗುಂಡಣ್ಣ, ನೀನು ಮದುವೆಗೆ ತಗೊಳ್ಳೋ 1 ವಾರ ರಜಾ ಅಂದರೆ 3 ದಿನ ಓಡಿ ಬಂದಿದ್ದಿ, ಅಂಥವನಿಗೆ 15 ದಿನ ಯಾಕೆ ರಜಾ ಮಾರಾಯ? ಅದೇನು ಹೇಳು ಅಂದರು. ಶೆಟ್ರೆ, ನಮ್ಮ ಮನೆಯವರೆಲ್ಲ ಸಹಿತ ತಿರುಮತಿ ತಿಮ್ಮಪ್ಪನ ಒಕ್ಕಲು. ಇದುವರೆಗೂ ಸಹಿತ ನಾನು ಹೋಗೋಕ್ಕೆ ಆಗಲಿ, ಏನೇನೋ ಕಷ್ಟ. ನಾನು ಮೊನ್ನೆ ನನ್ನ ಮೊಮ್ಮಗು ಹುಟ್ಟಬೇಕಾದ್ರೆ ಕಷ್ಟ ಆದಾಗ ಹರಕೆ ಹೊತ್ತಿದ್ದೆ. ನಾನು ನಿನ್ನ ಹತ್ರ ಪಾದಯಾತ್ರೆ ಮಾಡ್ಕೊಂಡು ಬಂದು ಏನದು ತಲೆ ಕೂದಲನ್ನು ಒಪ್ಪಿಸ್ತೀನಿ ಅಂತೇಳಿ, ಹಾಗಾಗಿ ಹರಕೆ ತೀರ್ಸಕ್ಕೆ ಹೋಗಬೇಕು, ದಯವಿಟ್ಟು ರಜಾ ಕೊಡಿ. ಓಹೋ, ಹೌದಾ, ಆಯ್ತಪ್ಪ, ಒಳ್ಳೆಯದು. ನೋಡು, ನನಗೂ ಸಹಿತ ಈ ಕ್ಷೇತ್ರಗಳಿಗೆಲ್ಲ ಹೋಗಬೇಕು, ತಿರುಪತಿಗೆ ಹೋಗಬೇಕು, ರಾಮೇಶ್ವರಕ್ಕೆ ಹೋಗಬೇಕು, ನನಗೂ ಕಾಶಿಗೆ ಹೋಗಬೇಕು ಅಂತ ಇಷ್ಟ. ಆದರೆ ವ್ಯವಹಾರ ಅಂತ ಹಚ್ಕೊಂಡು ಒಂದು ದಿನವೂ ಬಿಡುವಾಗಿಲ್ಲ. ಬೆಳಗಿನಿಂದ ರಾತ್ರಿ ತನಕ ದುಡಿ ಇದೇ ಆಗಿಬಿಟ್ಟಿದೆಯಪ್ಪ. ಆಯಿತು, ನೀನಾರು ಹೋಗ್ಬಾ, ಒಳ್ಳೇದಾಗ್ಲಪ್ಪ. 15 ದಿನ ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ವ್ಯವಹಾರ ನೋಡ್ಕೊಳ್ತೀನಿ, ನಿಶ್ಚಿಂತೆಗೆ ಹೋಗ್ಬಾ. ದುಡ್ಡಿಗೆ ನೇರ ಬೇಕಾ? ಬೇಡ ಸೌಕರ್ಯ, ಬೇಡ ಅಂತೇಳಿ ಗುಂಡಣ್ಣ ಹೇಳಿದ. ಗುಂಡಣ್ಣ ಬಾಯಿಲಿ, ನೋಡು, ನಾನು ಸಹಿತ ತಿರುಪತಿಗೆ ಇದುವರೆಗೂ ಹೋಗಿಲ್ಲ, 10,000 ರೂಪಾಯಿ ನೋಡು ಅಂಥೇಳಿ 500 ರೂಪಾಯಿ ಗರಿದು 20 ನೋಟನ್ನು ಕೊಟ್ಟುಬಿಟ್ರು. ತಿಮ್ಮಪ್ಪನ ಹುಂಡಿಗೆ ಹಾಕಬಾ. ಆಯಿತು ಶೆಟ್ರೆ ಅಂಥೇಳಿ ಆತ ಅದನ್ನು ತೊಗೊಂಡು ಜೋಪಾನವಾಗಿ ಇಟ್ಕೊಂಡ. ಮಾರದಿನ ಬೆಳಗ್ಗೆನೆ ಇವರು ಪಾದಯಾತ್ರೆಯಲ್ಲಿ ತಿರುಪತಿಗೆ ಹೋಗುವಂಥ ತಂಡ ಹೊಂಟಿಬಿಡ್ತು. 25 ಜನ ಭಜನೆ ಮಾಡ್ಕೊಂಡು ಹೊಂಟೇ ಬಿಟ್ರು. ಅವರೇನು ಮಾಡ್ತಿದ್ದಾರೆ, 300 ಕಿಲೋಮೀಟ್ರ್ ಇರೋ ತಿರುಪತಿಗೆ ದಿನಕ್ಕೆ 50ರಿಂದ 60 ಕಿಲೋಮೀಟ್ರ್ ಹೋಗಬೇಕು ಅಂತ. ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ರೆ ಬೆಳಗ್ಗೆ 10 ಗಂಟೆಯ ತನಕ ಒಂದು 25 ಕಿಲೋಮೀಟ್ರ್ ಹೋಗೋದು, ಗಂಟೆಗೆ 5 ಕಿಲೋಮೀಟ್ರ್. ನನಗೆ ಮುದುಕರು, ಹುಡುಗರು, ಹೆಂಗಸರು ಎಲ್ಲ ಇದ್ದರು. ಸಾಯಂಕಾಲ 4 ಗಂಟೆಯಿಂದ ಒಂದು 7 ಗಂಟೆ ತನಕ ಹೋಗೋರು, ಯಾವುದೋ ಊರಿನಲ್ಲಿ ಇಲ್ಲವರು, ಅಲ್ಲೇ ಊಟ ಗೀಟ ಮಾಡ್ಕೊಂಡು ಮಲಗೋದು, ಮತ್ತೆ ಹೀಗೆ ಹೋಗೋದು, ಹೀಗೆ ಮಾಡ್ತಾ ಇದ್ರು. ಮೊದಲನೇ ದಿನ ಬೆಳಗ್ಗೆ ಸಾಯಂಕಾಲ ಸೇರಿ ಒಂದು 60 ಕಿಲೋಮೀಟ್ರ್ ಹೋಗಿಬಿಟ್ಟಿದ್ದಾರೆ. 2ನೇ ದಿನ ಏನಾಗಿದೆ, 11 ಗಂಟೆ ಆಗಿದೆ. ಅಲ್ಲಿಗೆ ಅವತ್ತಿನ ಬೆಳಗಿನ ನಡಿಗೆ ಮುಗಿದಿದೆ. ಒಂದು ಊರಿನಲ್ಲಿ ನೋಡಿದ್ರು, ಅಲ್ಲಿ ಹೊರಗಡೆ ಒಂದು ಮರ ನೆರಳಿತ್ತು, ಆ ಕಡೆಗೆ ಒಂದು ಶಾಲೆ, ಈ ಕಡೆಗೆ ನೀರಿನ ಬೋರ್ವೆಲ್ ಇತ್ತು. 25 ಜನಕ್ಕೆ ಸಹಿತ ಅಡುಗೆ ಮಾಡಲಿಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಗುಂಡಣ್ಣ ಕೂತಿದ್ದ ಮರದ ನೆರಳಲ್ಲಿ. ನೋಡಿದ್ರು ಪಕ್ಕದಲ್ಲಿ ಒಬ್ಬ ಹುಡುಗ ಅಳ್ತಾ ಇದ್ದಾನೆ. ಅವ್ರ ಅಪ್ಪನ ಜೊತೆಗೆ ಏನೋ ಹೇಳ್ತಿದ್ದಾನೆ. ಅಪ್ಪ ಅಯ್ಯೋ ಅಣ್ಣ ಅಂತೇಳಿ ಅವನು ಕಣ್ಣೀರು ಹಾಕ್ತಿದ್ದಾನೆ. ಏನು ಅಂತ ಗೊತ್ತಾಗಲೇ ಇಲ್ಲ.
ಯಾರು ಕಷ್ಟದಲ್ಲಿದ್ದಾರೆ ಅಂತಲೇ ನಮ್ಮ ಗುಂಡಣ್ಣಂಗೆ ಬಹಳ ಮೆದು ಕರಳು ಹೆಂಗರಳು ಹೋದ. ಅಣ್ಣ, ಯಾಕೆ ನೀನೇನೋ ಒದ್ದಾಡ್ತಿದ್ಯಾ, ಈ ಹುಡುಗ ಯಾರು, ಇವನೇ ಕಣ್ಣೀರು ಹಾಕ್ತಿದ್ದಾನೆ ಅಂದಾಗ ಹೇಳಿದ, ಸ್ವಾಮಿ ಈತ ನನ್ನ ಮಗ, ಆ ಸ್ಕೂಲಲ್ಲಿ ಓದ್ತಾ ಇರೋನು, ನಾನು ಕೂಲಿ ನಾಲಿ ಮಾಡ್ಕೊಂಡು ಬದುಕಿರೋನು, ನಮ್ಮ ಮನೇಲಿ ಯಾರೂ ಸಹಿತ ಒಂದು ಅಕ್ಷರ ಜ್ಞಾನವೇ ಇಲ್ಲ. ಅದೇನೋ ನನ್ನ ಮಗನಿಗೆ ಓದು ಅಂದರೆ ಭಾಳ ಇಷ್ಟ, ಮೇಷ್ಟ್ರು ಹೇಳಿದ್ದಾರೆ ಭಾಳ ಚುರುಕು ಬುದ್ಧಿವಂತ ಅಂಥೇಳಿ ನಾನು ಕೂಲಿ ನಾಲಿ ಮಾಡಿ ಫೀಸ್ ಕಟ್ಟಿ ಓದಿಸ್ತಾ ಇದ್ದೆ. ಆದರೆ ಈಗ ದುಡಿಮೆನೇ ಇಲ್ಲ, ಫೀಸ್ ಕಟ್ಟಬೇಕಂತೆ 1,000 ರೂಪಾಯಿ ಶಾಲೆಯಿಂದ ಹೊರಗೆ ಹಾಕಿದ್ದಾರೆ. ಇವನಿಗೆ ನೋಡಿದರೆ ಈ ಸಲ ಪಾಸ್ ಆಗಿ ಮತ್ತೆ ಮುಂದಿನ ಊರಿಗೆ ಹೋಗಿ ದೊಡ್ಡ ಓದಬೇಕು, ನಾಳೆ DC ಆಗಬೇಕು ಅಂತ ಆಸೆ. ಆದರೆ ಈ ಫೀಸ್ ಕಟ್ಟಕ್ಕೆ 1,000 ಇಲ್ಲ, ಏನು ಮಾಡಲಿ ಅಂಥೇಳಿ ಆತ ನಾನು ಓದಾಡ್ತಿದ್ದೀನಿ ಅಂದಾಗ ಗುಂಡಣ್ಣಂಗೆ ಮನಸ್ಸು ಕರಗ್ತೆ. ಇವನೇನು ಶ್ರೀಮಂತ ಅಲ್ಲ, ಸಾಹುಕಾರ ಕೊಟ್ಟಿದ್ದು ಒಂದು 10,000 ರೂಪಾಯಿ ನೋಟ್ ಇತ್ತಲ್ಲ, ಇರಲಿ ಮುಂದೆ ನೋಡೋಣ ಅಂತೇಳಿ, ಅಪ್ಪ ಯೋಚನೆ ಮಾಡಬೇಡ ಅಂತೇಳಿ ತಕ್ಕಣ ಅದ್ರಲ್ಲಿ 500 ರೂಪಾಯಿ ಯಾರು ನೋಟ್ ಕೊಟ್ಟು ನಿನ್ನ ಮಗನಿಗೆ ಕೊಡಪ್ಪ ಒಳ್ಳೇದಾಗಲಿ ಅಂಥೇಳಿ ಕಳಿಸ್ಬಿಟ್ಟ. ಅಯ್ಯೋ ದೇವರು ಬಂದಾಗ ಬಂದ್ರಿ ಅಂತೇಳಿ ಅಪ್ಪ ಸಂತೋಷವಾಗಿ ಮಗನ ಕಣ್ಣೀರು ರೋಸ್ ಕರ್ಕೊಂಡು ಶಾಲೆಗೆ ಹೋಗೇ ಬಿಟ್ಟ. ಅಪ್ಪ ಮಕ್ಕಳು ಸಂತೋಷ ನೋಡಿ ನಮ್ಮ ಗುಂಡಣ್ಣಿಗೆ ಭಾಳ ಸಂತೋಷ ಆಯಿತು. ಅವತ್ತಲ್ಲಿ ಮುಗಿಸ್ಕೊಂಡ್ರು, ಮಾರದಿನ ಪ್ರಯಾಣ ಮುಂದುವರ್ತಿದ್ರು. 3ನೇ ದಿನ ಇನ್ನೊಂದು ಸಮಸ್ಯೆ ಬಂದುಬಿಡ್ತು. ಇವರು ತಂಡದಲ್ಲಿ ಇದ್ದಂತಹ ಭೀಮಪ್ಪ ಅಂಥೇಳಿ ಅವನಿಗೆ ಎದೆ ನೋವಿನಿಂದ ಕುಸ್ತು ಬಿದ್ದು ಬಿಟ್ಟ. ಅಲ್ಲೇ ಯಾವುದೋ ಊರಿತ್ತು, ಹೋದರು, ಆಸ್ಪತ್ರೆಗೆ ಕರ್ಕೊಂಡವ್ರು ತೋರಿಸಿದ್ರು, ನೋಡಿ ಇವರಿಗೆ ತನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಈಗ ಹೀಗೆಲ್ಲ ನೀವು ಪಾದಯಾತ್ರೆ ಮಾಡಬಾರ್ದು ಅಂದಾಗ ಆ ಗಂಡ ಹೆಂಡ್ತಿನ ಜೊತೆಗಿದ್ಲು, ಒಳಗೆ ಶುರು ಮಾಡಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಆಸ್ಪತ್ರೆಯಲ್ಲಿ 2 ದಿನ ಇರಲಿ, ಆಮೇಲೆ ರೈಲಿನಲ್ಲಿ ಊರಿಗೆ ಹೋಗಲಿ ಅಂತ ಹೇಳಿದರು. ಕೈಯಲ್ಲಿ ಏನು ದುಡ್ಡಿಲ್ಲ, ಅವರು ಸಹಿತ ಬಡವರು, ಪಾದಯಾತ್ರೆ ಮಾಡಿಕೊಂಡು ತಿರುಪತಿ ನಿಮ್ಮಪ್ಪ ಗೋವಿಂದ ಗೋವಿಂದ ಭಜನೆ ಮಾಡ್ಕೊಂಡು ಬಂದ್ಬಿಟ್ಟಿಯ. ಸರಿ, ಯಾರ ಹತ್ರ ದುಡ್ಡಿಲ್ಲ, ಇತ್ತಲ್ಲ ಯಾರ ಹತ್ರ, ನಮ್ಮ ಶೆಟ್ರು ಕೊಟ್ಟಿದ್ದು ಅದ್ರಲ್ಲಿ 5,000 ತೆಗೆದು ಆ ತಾಯಿ ಹತ್ರ ಕೊಟ್ಟು, ನೋಡಮ್ಮ ಯೋಚನೆ ಮಾಡಬೇಡ, ನಿನ್ನ ಗಂಡನಿಗೇನು ಬೇಕೋ ಆರೈಕೆ ಮಾಡಿಕೊಂಡು ದುಡ್ಡು ಇಟ್ಕೊ, ಆಮೇಲೆ ರೈಲಲ್ಲಿ ಊರಿಗೆ ಹೋಗು ತಾಯಿ, ನಿಂಗೆ ಒಳ್ಳೇದಾಗಲಿ ಅಂತ ಕೊಟ್ಟು ಗುಂಡಣ್ಣ ಮುಂದೆ ಬಂದುಬಿಟ್ಟ. ಸರಿ ಆಯಿತು, 5 ದಿನ ಮುಗೀತು. 6ನೇ ದಿನ ಕಾಲೇ ತಿರುಪತಿ ಬೆಟ್ಟದ ತೆಳಗಿದ್ದಾರೆ, ಸಂತೋಷದಿಂದ ಬೆಟ್ಟ ಹತ್ತಬೇಕು. ಏನು ಜನ ಹೇಳ್ಕೊಳ್ಳೋಣ, ಗೋವಿಂದ ಗೋವಿಂದ ತಿಮ್ಮಪ್ಪ ಗೋವಿಂದ ಗೋವಿಂದ ಅಂತ ನಾಮ ಹಾಕೊಂಡು ಬರ್ತಾನೆ ಇದ್ದಾರೆ. ನೋಡ್ತಾರೆ ಇವ್ರು ಬೆಟ್ಟ ಹತ್ತಕ್ಕೆ ಹೊರಡೋಣ ಅಂದರೆ ಅಲ್ಲಿ ಯಾವುದೋ ಒಂದು 15-20 ಜನ ಗುಂಪಿದೆ, ಅವರು ತಲೆ ಚೆಚ್ಕೊಂತ ಕೂತಿದ್ದಾರೆ, ಮುಖ ಎಲ್ಲ ಬಾಡಿದೆ, ಮಕ್ಕಳೆಲ್ಲ ಅಳ್ತಿದ್ದಾವೆ. ಏನು ಅಂತ ಕೇಳಿದರೆ ಅವರು ಯಾವುದೋ ಊರಿನಿಂದ ಬಂದು ಬಿಟ್ಟಿದ್ದಾರೆ, ರೈಲಿಗೆ ಹೋಗಬೇಕು, ದುಡ್ಡು ಖರ್ಚಾಗಿ ಹೋಗಿದೆ, ಯಾರೋ ದುಡ್ಡು ಕೊಡ್ತೀವಿ ಅಂದರೆ ಕೊಟ್ಟಿಲ್ಲ, ಊಟ ಸಹಿತ ಇಲ್ಲ, ಒದ್ದಾಡ್ತಿದ್ದಾರೆ. ನಮ್ಮ ಗುಂಡಣ್ಣನಿಗೆ ಹೆಂಗರಳು, ಅಪ್ಪ ಏನು ನಿಮ್ಮ ತೊಂದರೆ ಅಂತ ಕೇಳಿ, ಇರಲಿ ಮನುಷ್ಯನಿಗಾದ್ರೆ ಮರಕ್ಕೆ ಕಷ್ಟ ಬರುತ್ತಾ ಅಂತ ಹೇಳಿ ಅವ್ರಿಗೆ ಒಂದಿಷ್ಟು ಊಟ ತಿಂಡಿದ ವ್ಯವಸ್ಥೆ ಮಾಡಿ ರೈಲ್ ಚಾರ್ಜ್ ಏನು ಬೇಕು ಅಂತ ಕೇಳಿ 3,500 ರೂಪಾಯಿ ಕೊಟ್ಟುಬಿಟ್ಟ. 1,000 ಆ ಹುಡುಗನಿಗೆ ಫೀಸ್ ಕಟ್ಟಕ್ಕೆ ಕೊಟ್ಟಿದ್ದು, ಈಗ ಹೃದಯ ಸಂಬಂಧಿ ಅಂತೇಳಿ ಭೀಮಪ್ಪನ ಕಡೆಗೆ 5,000 ರೂಪಾಯಿ ಖರ್ಚು ಮಾಡಿದ್ದು, 3,500 ರೂಪಾಯಿ ಕೊಟ್ಟ. ನೋಡಿದರೆ ಇವನು ಶೆಟ್ರು ಕೊಟ್ಟಂಥ 10,000 ಹುಂಡಿಗೆ ಹಾಕೋದಕ್ಕೆ 500 ರೂಪಾಯಿ ಉಳಿದಿದೆ. ಏನು ಮಾಡೋಪ್ಪ ದೇವ್ರೆ, ಇರಲಿ ಆಮೇಲೆ ನೋಡೋಣ ಅಂಥೇಳಿ ಸೀದಾ ತಿರುಪತಿ ಬೆಟ್ಟ ಹತ್ತಾಯಿತು. ಅವತ್ತು ಮಾರದಿನ ತಿಮ್ಮಪ್ಪನ ದರ್ಶನ ಆಯಿತು, ಹುಂಡಿಗೆ 500 ರೂಪಾಯಿ ಹಾಕಿಬಿಟ್ಟ. ಅಪ್ಪ ಎಲ್ಲ ಕಾಪಾಡು ಅಂತೇಳಿ. ಸರಿ, ಈತ ಅಲ್ಲಿಂದ ವಾಪಸ್ ಊರಿಗೆ ಬರಬೇಕು, ಮತ್ತೆ ಯಥಾ ಪ್ರಕಾರ ಇಳಿದ್ರು, ಏನು ತೊಂದರೆ ಇಲ್ಲದೆ ಬಂದುಬಿಟ್ರು. ಇಲ್ಲಿ ನಮ್ಮ ಶೆಟ್ರಿಗೆ ಏನಾಗಿದೆ, ಕನಸಿನಲ್ಲಿ ತಿರುಪತಿ ಭೀಮಪ್ಪನೇ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ. ಗೋಪಾಲ್ ಶೆಟ್ಟಿ, ನಿಂದು 9,000 ಬಂದಿದೆ ನನಗೆ ಅಂಥೇಳಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ದಂಗೆ ಕನಸು ಬಿದ್ದುಬಿಟ್ರಿ ಬೆಳಗಿನ ಜಾವ. ಏನಪ್ಪ ಇದು ನನ್ನ ಅದೃಷ್ಟ, ಹೇಳ್ಕೊಂಡೆಲ್ಲ ಬೇಡ, ನಮ್ಮ ತಿಮ್ಮಪ್ಪ ನನ್ನ ಕನಸದಲ್ಲಿ ಬಂದಿದ್ದಾನೆ. ಆದರೆ ಲೆಕ್ಕ ತಪ್ಪು ಹೇಳ್ತಿದ್ದಾನಲ್ಲ, ದೇವ್ರು ತಪ್ಪು ಹೇಳ್ಬೋದಾ? ನಾನು ನಮ್ಮ ಗುಂಡಣ್ಣ ಅಂತ ಕೊಟ್ಟು ಕಳಿಸಿದ್ದೆಟ್ಟು 10,000, ಈ ನಮ್ಮ ತಿಮ್ಮಪ್ಪ ಏನು ಹೇಳ್ತಿದ್ದಾನೆ 9,500 ಬಂತು ಅಂತ. ಇದೇನಿದು, ಏನು ಗೊತ್ತಾಗಲಿಲ್ಲ. ಸರಿ, ಅಷ್ಟೊತ್ತಿಗೆ 15 ದಿನ ಆಗಿತ್ತು. ಗುಂಡಣ್ಣ ಊರಿಗೆ ಬಂದ, ಮಾರದಿನ ಕೆಲಸಕ್ಕೆ ಬಂದ. ಶೆಟ್ರಿಗೆ ನಮಸ್ಕಾರ ಮಾಡಿ ತಗೊಳ್ಳಿ ಪ್ರಸಾದ ಅಂಥೇಳಿ ಎಲ್ಲ ಚೆನ್ನಾಗಾಯ್ತು ಅಂತ. ಶೆಟ್ರು ಕೇಳಿದರು, ಗುಂಡಣ್ಣ ಹುಂಡಿಗೆ 10,000 ಹಾಕಿದ್ಯಾ? ಶೆಟ್ರೆ ನೀವು ಕೊಟ್ಟಿದ್ದೆಲ್ಲ ಹುಂಡಿಗೆ ಹಾಕದೆ ಅಂತ. ಗುಂಡಣ್ಣ ನೀನು ಯಾವತ್ತೂ ಸುಳ್ಳು ಹೇಳಿದವನಲ್ಲ, ನೋಡು ನನ್ನ ಕನಸು ಬಿದ್ದಿತ್ತು ಹೀಗೆ, ತಿಮ್ಮಪ್ಪನೇ ಕಾಣಿಸ್ಕೊಂಡ, ಅದೇನು ಲಕ್ಷಣ, ಅದೇನು ನಾಮ ಹಾಕಿದಂಥ ಕಳ್ಕಳೆ, ಆ ದೇವ್ರ ದರ್ಶನ ಆಗಿಬಿಟ್ಟು ಕಣಯ್ಯ, 9,500 ಬಂತು ಅಂತ ಹೇಳ್ದ. ನೀನು ನೋಡಿದರೆ 10,000 ಹಾಕಿದ್ದೀನಿ ಅಂತೀಯ, ಏನು ಲೆಕ್ಕ ತಪ್ಪಾಯ್ತಾ? ಆಗ ಗುಂಡಣ್ಣನಿಗೆ ಮೈಯೆಲ್ಲ ಜುಮ್ಮನೆ ಬಿಡ್ತು. ಶೆಟ್ರು ಕಾಲೇಜ್ ಕೊಟ್ಬಿಟ್ಟು, ಶೆಟ್ರೆ ನಾನು ಸುಳ್ಳು ಹೇಳಲ್ಲ,
ತಿಮ್ಮಪ್ಪನ ಹಣೆಯಾಗೂ ಸಹಿತ ನಾನು ಅದನ್ನು ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ ಶೆಟ್ರೆ. ನೋಡಿ, ಹೋಗ್ತಾ ಇರಬೇಕಾದ್ರೆ ಹುಡುಗನಿಗೆ ಕಷ್ಟ, ಫೀಸ್ ಕಟ್ಟಕ್ಕೆ ಒದ್ದಾಡ್ತಿದ್ದ. ಈ ಕಡೆಗೆ ಆರೋಗ್ಯ ಒದ್ದಾಡಿನ ಭೀಮಪ್ಪನಿಗೆ ತೊಂದರೆ ಆಯಿತು. ಅಲ್ಲಿರೋ ಯಾತ್ರಾರ್ಥಿಗಳು ಊಟ, ಬಸ್, ರೈಲ್ ಚಾರ್ಜ್ ಇಲ್ಲದೆ ಒದ್ದಾಡ್ತಿದ್ರು. ನಿಮ್ಮ ದುಡ್ಡನ್ನು ತೆಕ್ಕೊಟ್ಬಿಟ್ಟು ಹೆಂಗೂ ಗೊತ್ತಾಗಲ್ಲ ತಿಮ್ಮಪ್ಪನಿಗೆ ಅಂಥೇಳಿ ನೀನು 500 ರೂಪಾಯಿ ಮಾತ್ರ ಹಾಕಿದೆ ಅಂಥೇಳಿ ನನ್ನ ಕ್ಷಮಿಸ್ಬಿಡಿ. ಇನ್ನೊಂದು 2 ವರ್ಷದಲ್ಲಿ ಪ್ರತಿ ತಿಂಗಳು 500,000 ಹಿಡ್ಕೊಂಡು ಬಿಡಿ ಶೆಟ್ರೆ ಅಂತ ಕೈ ಮುಗ್ದ. ಶೆಟ್ರು ಹೇಳ್ತಿರು ಕಣ್ಣೀರು, ಗುಂಡಪ್ಪ ನೀನೇನು ಗುಂಡಣ್ಣ ತಪ್ಪು ಮಾಡಿಲ್ಲ, ನೀನು ಮಾಡಿದ್ರು ಸರಿ, ನಾನದೇ ಬುದ್ಧಿ ಇರಲಿಲ್ಲ. ನೋಡು, ತಿಮ್ಮಪ್ಪ ಏನು ಹೇಳ್ದ, 9,500 ಬಂತು ಅಂತ ಹೇಳ್ದ. ನೀನು ಹಾಕಿದ್ದು ಬರೀ 500. ಆದರೆ ತಿಮ್ಮಪ್ಪನ ಲೆಕ್ಕಕ್ಕೆ 9.5 ಹೋಗಿಬಿಟ್ಟಿರಿ. ಯಾಕೆ? ನೀನು ಬಡ ಹುಡುಗನಿಗೆ ಕೊಟ್ಟಿದ್ದು, ಆ ರೋಗಿ ಕೊಟ್ಟಿದ್ದು, ಆ ಹುಡುಗರಿಗೆ ಊಟ ತಿಂಡಿಗೆ ಬಚ್ಚ ರೈಲ್ ಚಾರ್ಜಿಗೆ ಅಂತ ಕೊಟ್ಟಿಲ್ಲ, ಅವೆಲ್ಲ ತಿಮ್ಮಪ್ಪ ಬರ್ಕೊಂಬಿಟ್ಟಿಯ. ಅಬ್ಬಾಬಾ, ನನ್ನ ಜನ್ಮ ಸಾರ್ಥಕ ಆಯಿತು ಗುಂಡಣ್ಣ. ನೀನು ಹಂಗೆ ಮಾಡೋದು ತಿಮ್ಮಪ್ಪ ನನ್ನ ಕನಸಲ್ಲಿ ಬರ್ತಿದ್ನೋ ಇಲ್ಲೋ. ಅಬ್ಬಾ ನೋಡು, ಇನ್ನು ಮೇಲೆ ನಾನು ಇಷ್ಟೆಲ್ಲ ವ್ಯವಹಾರ ದುಡ್ಡು ಸಂಪಾದಿಸಿದ್ದೀನಲ್ಲ, ದೇವಸ್ಥಾನ ಕಟ್ಸೋದಕ್ಕೆ ಅದೆಲ್ಲ ಬೇರೆ, ಹುಂಡಿಗೆ ಬೇರೆ, ಬಡಬಗ್ಗರಿಗೆ, ಕೈಲಾದವ್ರಿಗೆ, ಅವಶ್ಯಕತೆ ಇರೋರಿಗೆ, ಓದೋ ಹುಡುಗರಿಗೆ, ಹೊಟ್ಟೆಗೆ ಇಲ್ಲದಿದ್ದವರಿಗೆ, ಯಾರು ಕಷ್ಟದಲ್ಲಿ ಅವ್ರಿಗೆ ಕೊಟ್ಟರೆ ಅದು ಭಗವಂತನಿಗೆ ತಲುಪತ್ತೆ ಅಂತ ಗೊತ್ತಾಯ್ತಪ್ಪ. ಖಂಡಿತವಾಗೂ ಸಹಿತ ಗುಂಡಣ್ಣ, ನಿನ್ನ ಮೇಲೆ ನೀನು ಇದೇ ಕೆಲಸ ಮಾಡ್ಕೊಳ್ಬೇಕು ಅಂತೇಳಿ ಶೆಟ್ರು ಅವನಿಗೆ ತಪ್ಕೊಂಡು ಹೊಸ ಜವಾಬ್ದಾರಿ ಕೊಟ್ಬಿಟ್ರಂತೆ. ನೋಡಿ ಮಕ್ಕಳೇ, ಇದು ಒಂದು ದೇವರು, ಊಟ ತಿಂಡಿ, ಸಮಾರಾಧನೆ, ಪೂಜೆ ಎಲ್ಲ ಆಗತ್ತೆ. ಹುಂಡಿಗೂ ದುಡ್ಡು ಹೋಗುತ್ತೆ, ಕಾಣಿಕೆ ಡಬ್ಬಿಗೆ ಬೀಳುತ್ತೆ. ಆದರೆ ನಿಜಕ್ಕೂ ದೇವ್ರಿಗೆ ಹೋಗ್ಬೇಕಾದ್ರೆ ಜನತೆಯ ಸೇವೆ, ಜನಾರ್ದನನ ಸೇವೆ. ನಿಮ್ಮ ಕೈಯಲ್ಲಿರೋ ದುಡ್ಡನ್ನು ಯಾರು ಕಷ್ಟದಲ್ಲಿದ್ದಾರೋ, ಒಂದು ಕುಡಿಯೋ ನೀರಿಗೋ, ಪರೀಕ್ಷೆ ಫೀಸ್ ಕಟ್ಟೋದಕ್ಕೋ, ಯಾರು ಕಷ್ಟದಲ್ಲಿದ್ದರೂ ಅವರಿಗೆ ಕೊಡಿ. ಖಂಡಿತ ಭಗವಂತನಿಗೆ ತಲುಪತ್ತೆ. ಅದು ಯಾರ್ದು ತಿಮ್ಮಪ್ಪನ ಹುಂಡಿದೆ ಕತೆ ಗೊತ್ತಾಗತ್ತಲ್ವಾ? ನೆನಪಿರಲಿ. ಒಳ್ಳೆಯದಾಗಲಿ. ನಮಸ್ಕಾರ.